ವೀಕ್ಷಕರೆಲ್ಲರಿಗೂ ಅಸ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಶ್ರೀ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲೇ ಇರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್. ಹಾಗೆ ದಿನಾಂಕ 17/11/2024 ದಿನಾಂಕ 24/11/2024 ಮೇಷರಾಶಿಯಿಂದ ಮೀನರಾಶಿಯವರೆಗೆ ರಾಶಿವಾರ ಭವಿಷ್ಯ ನೋಡ ಬನ್ನಿ. ಹಾಗೆ ನಿಮ್ಮ ಜಾತಕ ಪರಿಶೀಲನೆ ಅಗತ್ಯ, ಇದರ ಮೇಲೂ ಸಹ ಫಲಾನುಫಲಗಳು ವ್ಯತ್ಯಾಸ ಆಗಬಹುದು. ಈ ಸಂಚಿಕೆಯಲ್ಲಿ ಚೌತಿ ಗಣಪತಿಯ ಒಂದು ಚೌತಿಯ ಪೂಜೆ ಮಾಡಿದ್ರೆ ಏನೇನು ಫಲ, ವಿಶೇಷ ಫಲಗಳನ್ನು ಅನುಭವಿಸ್ತೀವಿ ಅನ್ನೋ ವಿಚಾರವಾಗಿ ಈ ವಾರ ಸಂಚಿಕೆಯಲ್ಲಿ ಬರುತ್ತೆ. ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡೋಣ. ಏಕದಂತ ಇದ್ಮಹೇ ವಕ್ರತುಂಡ ಇದಿಮೇ ತನ್ನೋದಂತಿ ಪ್ರಚೋದಯಾತ್. ಹಾಗೆ ನಾವು ಮೊದಲಿಗೆ ಗಣೇಶ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಅಂತ ತಿಳ್ಕೊಂಬಿಡೋಣ. ನಾವು ಯಾವುದೇ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರು ಗಣೇಶನ ಆಜ್ಞೆ ಇಲ್ಲದೆ ನಾವು ಹೋಗುವಂತಿಲ್ಲ. ಮೊದಲು ಅವರಿಗೆ ಮುಖವನ್ನು ನಾವು ತೋರಿಸ್ಬೇಕು, ಮೊದಲು ನಾವು ಅವರ ಅನುಮತಿಯನ್ನು ಪಡಿಬೇಕು, ನಂತರ ನಾವು ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡಬೇಕು. ಹಾಗಾಗಿ ಪ್ರತಿಯೊಂದು ದೇವಸ್ಥಾನ, ವಿಶೇಷವಾಗಿ ಇರುವಂಥದ್ದು ದೇವಾಲಯಗಳಲ್ಲಿ ಮೊದಲಿಗೆ ಗಣಪತಿಯ ಪ್ರತಿಷ್ಠಾಪನೆ ಆಗಿರುತ್ತೆ. ಮೊದಲು ಪ್ರವೇಶ ದ್ವಾರದಲ್ಲೇ ಇರುತ್ತೆ. ನಾವೇನು ಮಾಡ್ತೀವಿ, ತಪ್ಪು ಮಾಡ್ತೀವಿ, ನೇರವಾಗಿ ಒಳಗೆ ಹೋಗ್ಬಿಡ್ತೀವಿ. ಈಗ ಚಾಮುಂಡಿ ಬೆಟ್ಟನೇ ಇರ್ಬೋದು ಮೈಸೂರಿನಲ್ಲಿ, ನಾವೇನು ಮಾಡ್ತೀವಿ, ಕ್ಯೂನಲ್ಲಿ ಹಾಗೆ ಸಾಲಾಗಿ ಹೊರಟೋಗ್ಬಿಡ್ತೀವಿ ಒಳಗಡೆ. ಇದರಿಂದ ಏನಾಗುತ್ತೆ, ನಮಗೆ ಫಲಗಳು ಕಡಿಮೆ. ಮೊದಲು ನಾವು ಗಣಪತಿಯ ದರ್ಶನ ಆಜ್ಞೆನ ತೆಗೆದುಕೊಂಡು ಒಳಗೆ ಹೋದ್ರೆ ಫಲ. ಹಾಗೆ ಪ್ರತಿಯೊಂದು ದೇವಾಲಯಗಳು ಇದ್ದೇ ಇರುತ್ತೆ. ಆದ ಕಾರಣ ನಾವು ಮೊದಲು ಗಣಪತಿ ನಮಸ್ಕರಿಸಿ ನಂತರ ಹೋಗುವಂತಹದ್ದು. ಗಣಪತಿಯೇ ಮಂಗಳಕಾರಕ, ಅವನ ಹೆಸರೇ ಮಂಗಳಕಾರಕ. ಅದರಲ್ಲೂ ಮಂಗಳವಾರ ಚೌತಿ ಬಂದ್ಬಿಟ್ರಂತೂ ಇನ್ನೂ ವಿಶೇಷ. ಅಮಂಗಳವನ್ನ ಮಂಗಳ ರೂಪದಲ್ಲಿ ಬದಲಾಯಿಸುವಂಥ ಏಕೈಕ ಶಕ್ತಿ ದೇವಶಕ್ತಿಗೆ ಇರುವಂತಹದ್ದು ಗಣಪತಿಗೆ ಮಾತ್ರ. ಅವರನ್ನು ಬಿಟ್ಟು ಯಾವ ಕೆಲಸ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು. ನಾವು ಯಾವುದೇ ಪ್ರಾರಂಭ ಮಾಡಬೇಕಾದ್ರೂ ಮೊದಲು ಗಣಪತಿಯ ಆರಾಧನೆ ಮಾಡಿ ಹೋಗುವಂಥದ್ದು. ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು, ದೇವಾಲಯ ಪ್ರತಿಷ್ಠಾಪನೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ನಿರ್ವಿಘ್ನವಾಗಲಿ ಅಂತ ಹೇಳಿ ಯಾವುದೇ ಕೆಲಸ ಮಾಡುವಾಗಲೂ ನಿರ್ವಿಘ್ನವಾಗಿ ಎಲ್ಲ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು, ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗಬೇಕು, ನಮಗೂ ಆಗಬೇಕು, ಇತರರು ಆಗಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ ಹೋಗುವಂಥದ್ದು. ಹಾಗೆ ರಥಗಳಿಗೂ ನೋಡಿ, ನೀವು ಚಿಕ್ಕ ಗಣಪತಿ ಇರುತ್ತೆ ಅಂದಾಗ ಏನು, ರಥ ಹೋಗುವಾಗಲೂ ಗಣಪತಿ ಆಜ್ಞೆ ಇಲ್ಲದೆ ಹೋಗುವಂತಿಲ್ಲ. ಪ್ರತಿಯೊಂದಕ್ಕೂ ಗಣಪತಿಯ ಅಂಶದಿಂದಲೇ ಎಲ್ಲವೂ ಮುಂದುವರಿಯುವಂಥದ್ದು. ಹಾಗೆ ವೈಜ್ಞಾನಿಕವಾಗಿ ನೋಡುವಾಗ ನಮ್ಮ ಮೂಲಾಧಾರ ಚಕ್ರ ಅಧಿಪತಿ ಯಾರು? ಗಣಪತಿ. ಮೂಲ ಆಧಾರ, ಬೇಸ್ ಚಕ್ರ ಅಂತ ನಾವು ಕರಿತೀವಿ. ಅದು ಯಾವಾಗ ಸರಿಗಿರಲ್ವೋ ಆವಾಗ ನಮಗೆ ಎಲ್ಲವೂ ತೊಂದರೆಗಳು, ಆರೋಗ್ಯ ವ್ಯತ್ಯಾಸಗಳು, ಕೈ ಬಂದದ್ದು ಬಾಯಿಗೆ ಬಂದಿಲ್ಲ ಅರ್ಧಕ್ಕೆ ನಿಲ್ಲುವಂತಹದ್ದು, ರೋಗಗಳಿಗೆ ಆಹ್ವಾನವನ್ನು ಕೊಡುವಂತಹದ್ದು. ಹಾಗೆ ಆ ಬಣ್ಣವನ್ನು ನೋಡುವಾಗ ಕೆಂಪು ಬಣ್ಣ ಬರುತ್ತೆ, ಮೂಲಾಧಾರದ ಬಣ್ಣ ಕೆಂಪು ಬರುತ್ತೆ. ಹಾಗೆ ಗಣಪತಿಯ ಅಂಶಕ್ಕೂ ತೆಗೆದುಕೊಂಡಾಗ ರಕ್ತ ಸಿಂಹಾಸನ ಪೀಠಾಯ ನಮಃ ಅಂತ ಹೇಳ್ತೀವಿ. ಅವನ ಪೀಠವು ಕೆಂಪುದು. ಹಾಗೆ ಮಂಗಳವಾರ ಬಂದ್ಬಿಟ್ರೆ ವಿಶೇಷ, ಅದರಲ್ಲೂ ಕುಜನ ಅಂಶವು ಯಾವುದು? ಕೆಂಪು. ಆದ್ದರಿಂದ ಕೆಂಪು ಬಣ್ಣಕ್ಕೆ ವಿಶೇಷ ಶಕ್ತಿಯೊಂದಿಗೆ ವೈಜ್ಞಾನಿಕವಾಗಿ ನೋಡುವಾಗ ಒಂದು ಬಲ ಇದೆ. ಆದ್ದರಿಂದ ರಕ್ತವರ್ಣ ಕುಜಃ ಅಂತ ಹೇಳ್ತೀವಿ. ಮಾನವನ ಒಂದು ಅಂಶದ ದೇಹದ ಭಾಗದಲ್ಲಿ ನಾವು ನೀರು ಕುಡಿದ್ರೂ ಸಹ ರಕ್ತ ಭಾಗದಲ್ಲಿ ಪರಿವರ್ತನೆ ಆಗುತ್ತೆ, ಕೆಂಪು ವರ್ಣಕ್ಕೆ ಬದಲಾವಣೆ ಆಗಿರುತ್ತೆ. ಅಂದಾಗ ಕೆಂಪು ವರ್ಣಕ್ಕೆ ತನ್ನದೇ ಆದ ಶಕ್ತಿ ಇದೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಮಂಗಳವಾರ ಚೌತಿ ಅಥವಾ ಮಂಗಳವಾರ ಗಣಪತಿಯ ಪೂಜೆಯನ್ನು ನಾವು ಮಾಡ್ಕೊಂಡ್ಬಂದ್ರೆ, ಪ್ರತಿ ಚೌತಿಯಲ್ಲಿ ಪೂಜೆ ಮಾಡ್ಕೊಂಡ್ಬಂದ್ರೆ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ನಮಗೆ ನೆರವೇರುವಂಥದ್ದು. ಆದ್ದರಿಂದ ಮೂಲ ಆಧಾರದ ಅಧಿಪತಿ ನಾಯಕನು ಗಣೇಶನೇ ಅಂತ ನಾವು ಹೇಳ್ಬೋದು. ಮೂಲಾಧಾರ ಚೆನ್ನಾಗಿದ್ರೆ ನಮ್ಗೆ ಯಾವ್ದಾರ ಕಾಯಿಲೆಗಳು, ಇನ್ನಿತರ ಅಡೆತಡೆಗಳು ಯಾವುದೂ ಬರೋದಿಲ್ಲ. ಬೇಸ್ ಚಕ್ರ ಅಂತೀವಿ ನಾವು. ಕುತ್ಕೊಂಡಾಗ ಮೊದಲ ಬೇಸ್ ಚೇರ್ ಚೆನ್ನಾಗಿರ್ಬೇಕು ಅಂತೀವಲ್ಲ, ಕುತ್ಕೋಬೇಕಾದ್ರೆ ಚೇರ್ ಗಟ್ಟಿಗಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಬೀಳ್ತೇವೆ. ಅದರಿಂದ
ಬೇಸ್ ಚೆನ್ನಾಗಿರೋನಾಗತ್ತೆ, 7 ಚಕ್ರಗಳು ಚೆನ್ನಾಗಿರುತ್ತೆ. ಅಂದಾಗ ಪ್ರತಿಯೊಂದನ್ನು ನಾವು ಜಯವನ್ನು ಸಾಧಿಸ್ತೀವಿ ಅನ್ನುವ ಒಂದು ಮೂಲ ಧ್ವಜದಂಡ ಅಂತಲೇ ನಾವು ಹೇಳ್ಬೋದು, ವಿಜಯ ಮಾಲೆ ಅಂತ ಹೇಳ್ಬೋದು. ಆ ಅಂಶಕ್ಕೆ ಅಧಿಪತಿಯೇ ಗಣಪತಿ. ಆದ್ದರಿಂದ ಗಣಪತಿ ಪೂಜೆಯಿಂದ ನಮಗೆ ಮೂಲಾಧಾರ ಶಕ್ತಿಯು ಹೆಚ್ಚಾಗುತ್ತೆ. ಗಣಪತಿಯನ್ನು ನಾವು ವಿನಾಯಕ ಅಂತಲೂ ಕರೀತೇವೆ. ಅರ್ಥ ಏನು? ವಿನಾಯಕ ಅಂದರೆ ನಾಯಕ, ಅವನಿಗೆ ಸರಿಸಾಟಿ ಯಾರಿಲ್ಲ, ಅವನೇ ನಾಯಕ. ಯಾಕಂದರೆ ಅವನು ಸ್ವಯಂ ಪಾರ್ವತಿಯ ಅಂಶ ಶಕ್ತಿಯಿಂದ ಹೊರಬಂದವನು. ಅಂದಾಗ ಪಾರ್ವತಿಯ ಶಕ್ತಿಯ ಮೂಲ ಬಿಂದು ಅಂತಲೇ ನಾವು ಕರೀಬೋದು. ಪಾರ್ವತಿಯ ಸೃಷ್ಟಿಯಿಂದ ಆಗಿರುವಂಥದ್ದು. ಆದ್ದರಿಂದ ಅವನ ಜೊತೆಯ ಹುಟ್ಟಿನಿಂದಲೇ ಶಕ್ತಿ ಎನ್ನುವುದು ನೇರವಾಗಿ ಬಂದಿರುವಂಥದ್ದು. ಹಾಗೆ ದುರ್ಗಾದೇವಿಗೆ ನಾವು ವಿಶೇಷವಾಗಿ ಇಷ್ಟವಾದವು ಕೆಂಪು ಅಂತ ಕರಿತೀವಿ. ಕೆಂಪು ಸೀರೆ ಅಮ್ಮನವರಿಗೆ ಮನಸಂಕಲ್ಪ ಈಡೇರಬೇಕು ಅಂದರೆ ಕೆಂಪು ಸೀರೆನ ಮುಡಿಸ್ಬೇಕು. ಹಾಗೆ ಕೆಂಪು ಬಳೆಯನ್ನು ಅಮ್ಮನವ್ರಿಗೆ ಧಾರಣೆ ಮಾಡಿಸ್ಬೇಕು. ಹಾಗೆ ಕೆಂಪು ಅಂದಾಗ ದುರ್ಗಾದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು. ಹಾಗೆ ಕುಂಕುಮಾರ್ಚನೆ ಮಾಡುವಾಗ ನಾವು ನೋಡ್ತೇವೆ ಕೆಂಪು ಕುಂಕುಮದಿಂದ ಮಾಡುವಂಥದ್ದು. ಕುಂಕುಮ ಅಂದರೂ ಅಲ್ಲೂ ಬಂತು ಕೆಂಪು ವರ್ಣ ಅಂದಾಗ ಕೆಂಪುಗೆ ತನ್ನದೇ ಆದ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಆದ್ದರಿಂದ ದುರ್ಗಾ ಶಕ್ತಿಯಿಂದ ಬಂದಿರುವಂತಹ ಒಂದು ಸೃಷ್ಟಿಯಾಗಿರುವಂತಹ ಗಣಪತಿ, ಶಿವನಿಲ್ಲದೆ ನೇರವಾಗಿ ಶಿವನ ಅಂಶವಿಲ್ಲದೆ ಬಂದಿರುವಂತಹ ಗಣಪತಿ ಅಮ್ಮನವರು ತಾವೇ ಸೃಷ್ಟಿ ಮಾಡಿರೋದ್ರಿಂದ ನೇರವಾಗಿ ದುರ್ಗಾಶಕ್ತಿಯ ಅಂಶ ಅವನಲ್ಲಿ ನೇರವಾಗಿ ಇದೆ. ಗಣಪತಿಗೆ ನೋಡುವಾಗ ದೂರ್ವ ಗರ್ಕಿಯನ್ನು ನಾವು ಇಡ್ತೇವೆ. ಯಾಕೆ ಇಡ್ತೇವೆ ಅಂದರೆ ನಮಗೆ ಯಶಸ್ಸನ್ನು ಕೊಡ್ತಾನೆ, ಗಣಪತಿಗೆ ತುಂಬ ಇಷ್ಟ ಅಂತ. ಆದರೆ ಆಯುರ್ವೇದದಲ್ಲಿ ತೆಗೆದುಕೊಂಡಾಗ ದೂರ್ವ ರಸವನ್ನು ಸೇವನೆಯಲ್ಲಿ ಕೊಡಲಾಗುತ್ತೆ. ಅಂದಾಗ ಏನಾಯಿತು, ಗಣಪತಿ ನೇರವಾಗಿ ಮತ್ತೊಂದು ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾನೆ, ದೂರ್ವವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಯುರ್ವೇದದಲ್ಲಿ ದೂರ್ವವಿಲ್ಲದೆ ಔಷಧಿ ಆಗೋದೇ ಇಲ್ಲ, ಅಷ್ಟು ಶಕ್ತಿ ಇದೆ ದೂರ್ವಕ್ಕೆ. ಅಂದಾಗ ದೂರ್ವ ಅಂದಾಗ ಅಲ್ಲೇ ಅರ್ಥ ಮಾಡಬೇಕು, ಗರಕೆಯಲ್ಲಿ ನಾನು ನಿಮಗೆ ಆರೋಗ್ಯವನ್ನು ಕೊಡ್ತಾ ಇದ್ದೀನಿ. ಮೂಲಾಧಾರ ಚಕ್ರ ಪೂಜೆ, ನನ್ನನ್ನು ಪೂಜೆ ಮಾಡಿ ನಿಮ್ಮ ಮೂಲಾಧಾರ ಚಕ್ರವನ್ನು ಸರಿಪಡಿಸ್ತೇನೆ. ಇಷ್ಟಾರ್ಥ ಸಿದ್ಧಿ, ಹಣ, ಉದ್ಯೋಗ, ಇನ್ನಿತರ ಯಾವುದೇ ಸಂಕಲ್ಪಗಳಿದ್ದರೂ ನಾನು ಮಾಡಿಕೊಡ್ತೀನಿ ಅಂದಾಗ ಆರೋಗ್ಯ ಸಮೇತ ಐಶ್ವರ್ಯವನ್ನು ಸಹ, ಸಮೃದ್ಧಿಯನ್ನು ಕೊಡುವಂಥ, ಧನಪ್ರಾಪ್ತಿಯನ್ನು ಕೊಡುವಂಥ ಏಕೈಕ ದೈವ ಮೂಲ ಯಾವುದು? ಅದೇ ಗಣಪತಿ ಅಂತ ನಾವು ಹೇಳಬಹುದು. ಹಾಗೆ ನಮಗೆ 5 ರೀತಿಯ ತತ್ವದ ಪೂಜೆಗಳಿದೆ. ಅದರಲ್ಲಿ ಭೂತತ್ವವು ಒಂದು. ಮುಂದಿನ ದಿನಗಳಲ್ಲಿ 5 ತತ್ವದ ಬಗ್ಗೆ ಹೇಳ್ತೇನೆ. ಹಾಗೆ 5 ತತ್ವದಲ್ಲಿ ತೆಗೆದುಕೊಂಡಾಗ ಭೂತತ್ವ ಒಂದು. ಆ ಭೂಮಂಡಲಕ್ಕೆ ಅಧಿದೇವತೆ ಯಾರು? ಮಹಾಗಣಪತಿ. ಅಂದಾಗ ಈ ಭೂಮಂಡಲಕ್ಕೆ ನಾಯಕ ರಾಜನಾಗ್ತಾನೆ. ಹಾಗೆ ಗಣಪತಿ ವಾಹನ ಅಂತ ಕೊಳ್ಳೋಣ, ಮೂಷಕವಾಹನ ಅಂತ ಕರಿತೇವೆ. ಹಾಗೆ ಕಾರು, ಬೈಕ್, ವೈರು, ಎಲೆಕ್ಟ್ರಿಸಿಟಿ ವೈರ್ ಇಲ್ದರೆ ಏನೂ ಆಗಲ್ಲ. ಅದೇ ತಿಂದ್ಬಿಟ್ರೆ ಗೋವಿಂದ, ಕಾರೇ ಮೂವ್ ಮಾಡಲ್ಲ. ಎಷ್ಟು ಕೋಟಿ, ಎಷ್ಟೇ ಹಣ ಕಡಿಮೆ ಇದ್ದರೂ ಚಾಲನೆ ಇಲ್ಲ. ಅಂದಾಗ ಬುದ್ಧಿಯನ್ನು ಕಲಿಸ್ತಾನೆ. ನಾನತ್ವ ಇರೋರಿಗೆ, ಅಹಂ ಇರೋರಿಗೆ ಬುದ್ಧಿಯನ್ನು ಕಲಿಸ್ತಾನೆ. ಅರ್ಥ ಅದು, ಸಂಕಷ್ಟದಲ್ಲಿ ಇರ್ತೀನಿ ಅಂದಾಗ ಅವನಲ್ಲಿ ಇರ್ತಕ್ಕಂಥ ವಾಹನವೂ ಸಹ ಎಂಥದ್ದು ಪರಿವರ್ತನೆ ಮಾಡ್ಬೋದು ಅಂದಾಗ ಅಲ್ಲಿ ಸೂಚಕ ಏನಪ್ಪ ಅಂದರೆ ಅಲ್ಲಿ ಮೂಷಕನ ಒಂದು ಪಾತ್ರವನ್ನು ನೋಡುವಾಗ ಭಕ್ತರಿಗೆ ಕಷ್ಟವನ್ನು ಕೊಟ್ಟರೆ ನಾನು ಬಿಡಲ್ಲ, ಸುಮ್ಮನೆ ಇರಲ್ಲ ಅನ್ನೋ ರೀತಿಯಲ್ಲೂ ಸಹ ನಾವು ನೋಡಬಹುದು. ಹಾಗೆ ಅವನ ಲಾಂಛನವನ್ನು ತೆಗೆದುಕೊಂಡಾಗ ಸ್ವಸ್ತಿಕ್ ಅಂದರೆ ಮುಗೀತು. ವ್ಯಕ್ತಿಯಲ್ಲಿ ಜಯ, ನಿರ್ಭೀತಿಯಿಂದ ಎಲ್ಲವನ್ನು ನೀನು ಮುಂದುವರಿಸು, ಎಲ್ಲದರಲ್ಲೂ ನಾನು ಜಯವನ್ನು ಕೊಡ್ತೇನೆ. ಜಯದ ಸಂಕೇತವೇ ಸ್ವಸ್ತಿಕ್. ಅದನ್ನು ಡಾಲರ್ಲ್ಲೂ ಸಹ ನಾವು ಧರಿಸ್ಬೋದು. ಹಾಗೆ ಯಾರಿಗೂ ಅವಲಂಬಿತ ಆಗೋದು ಬೇಡ. ನಾನು ವಿಜಯಮಾಲದ ಸಂಕೇತ ಅನ್ನೋ ರೂಪದಲ್ಲೂ ಸಹ
ಸ್ವಸ್ತಿಕನ್ನು ಅವನು ಲಾಂಛನವಾಗಿ ಇಟ್ಕೊಂಡಿದ್ದಾನೆ. ಪ್ರತಿ ಬಾರಿ ನಾವು ಪೂಜೆ ಮಾಡುವಾಗ ಚೌತಿಯ ದಿವಸ, ಮಂಗಳವಾರ ದಿವಸ ಖಂಡಿತವಾಗಿ ನಾವು ಕೆಂಪು ಬಣ್ಣದ ಗಣಪತಿಯ ಪೂಜೆ, ಹವಳದ ರೂಪದ ಇರ್ತಕ್ಕಂಥ ವಿಗ್ರಹ ಅಥವಾ ಪೆಂಡೆಂಟ್ ರೂಪದಲ್ಲಿ ಇರ್ತಕ್ಕಂಥದ್ದು ಅಥವಾ ಕೆಂಪು ಶಿಲೆಯಿಂದ ಆಗಿರುವಂಥದ್ದು ಅಥವಾ ನಮ್ಮ ಮನೆಯಲ್ಲಿ ಫೋಟೋ ಇರುವಂಥದ್ದು ಕೆಂಪು ವಸ್ತ್ರದಿಂದ ಧಾರಣೆ ಆಗಿರುವ ಫೋಟೋ ಅಥವಾ ಪೂರ್ತಿ ಗಣಪತಿ ಕೆಂಪಾಗಿರುವಂಥದ್ದು, ಹಾಗೆ ನಾವೇ ಸ್ವಯಂ ಕುಂಕುಮದಿಂದ ಮಾಡಿದಂತಹ ಗಣಪತಿ ಪೂಜೆ ಮಾಡಿದ್ದೇ ಆದಲ್ಲಿ ಸರ್ವಸಿದ್ಧಿಯನ್ನು ಮಾಡಿಕೊಡ್ತಾನೆ. ಅಷ್ಟು ಶಕ್ತಿ ಗಣಪತಿಗೆ ಇದೆ. ಆದ್ದರಿಂದ ನಾವು ಗಣಪತಿನ ಮನಸಂಕಲ್ಪವಾಗಿ ಈ ರೀತಿ ಪೂಜೆ ಮಾಡಿದ್ರೆ ಮತ್ತಷ್ಟು ಫಲಗಳು ಸಿಗುವಂಥದ್ದು. ಹಾಗೆ ಅಲಂಕಾರವಾಗಿಯೂ ಸಹ ಕೆಂಪು ಹೂಗಳಿಂದ ಅವನಿಗೆ ಮಾಡಿದ್ರೆ ಮತ್ತಷ್ಟು ಪ್ರೀತಿ, ಕೆಂಪು ವಸ್ತ್ರ ಧಾರಣೆಯಿಂದ ಮತ್ತಷ್ಟು ಪ್ರೀತಿ. ಹಾಗೆ ನಾವು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಪೂಜಿಸುವುದರಿಂದಲೂ ಹೆಚ್ಚಿನ ಫಲ. ಹಾಗೆ ಹವಳದಿಂದ ಗಣಪತಿಯ ಒಂದು ಧ್ಯಾನ ಅಥವಾ ಬೀಜ ಮಂತ್ರ ಅಥವಾ ಗಣಪತಿಯ ನಾಮವನ್ನು ನಾವು ಮಾಡಿದ್ರೆ ಮತ್ತಷ್ಟು ಫಲ. ಹಾಗೆ ಕತ್ತಿನಲ್ಲೂ ಹವಳವನ್ನು ಧಾರಣೆ ಮಾಡಿದ್ರೆ ಅದರಿಂದಲೂ ಸಹ ವಿಶೇಷ ಫಲಗಳನ್ನು ಪಡಿತೀವಿ. ಆದರೆ ಗಣಪತಿಯ ಪೂಜೆಯನ್ನು ನಾವು ಮಾಡಿದಾಗ ಅವಳಕ್ಕೂ ಶಕ್ತಿ ಬರುತ್ತೆ, ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಎಲ್ಲವೂ ನೆರವೇರುತ್ತೆ. ಮನೆಯ ಹತ್ತಿರ ದೇವಾಲಯಗಳಲ್ಲೂ ಸಹ ನೀವು ಕೆಂಪು ವಸ್ತ್ರವನ್ನು ಕೊಟ್ಟು ಸ್ವಾಮಿಯವರಿಗೆ ಧಾರಣೆ ಮಾಡಿಸ್ಬೋದು ಅಥವಾ ಕುಂಕುಮದ ಅಲಂಕಾರವನ್ನು ಗಣಪತಿಗೆ ನೀವು ಮಾಡಿಸಿದೆ ಆದಲ್ಲಿ ಮತ್ತಷ್ಟು ಫಲಗಳನ್ನು ಪಡ್ಕೋತೀರ. ಹಾಗೆ ಮೋದಕದ ಬಗ್ಗೆ ಹೋಗೋಣ. ಮೋದಕ ನೋಡಲು ಹೇಗಿರುತ್ತೆ? ತ್ರಿಕೋಣ ರೂಪದಲ್ಲಿರುತ್ತೆ. ತ್ರಿಕೋಣ ಅಂದ್ರೇನು? ಅದು ಒಂದು ಶಕ್ತಿ. ತ್ರಿಶಕ್ತಿಯ ಸಂಭೂತವೇ ತ್ರಿಕೋಣ ಅಂದಾಗ ಏನಾಯಿತು? ನಮಗೆ ಪಿರಮಿಡ್ ರೂಪದಲ್ಲೋ ಅಥವಾ ತ್ರಿಕೋಣ ರೂಪದಲ್ಲೋ ಒಂದು ಶಕ್ತಿಯ ಸಂಕೇತವಾಗಿ ನಮಗೆ ಗಣಪತಿ ಕಾಯ್ತಾನೆ. ಗಣಪತಿ ಹೋಮಕ್ಕೂ ನಾವು ಮೋದಕದಿಂದ ಹೋಮ ಮಾಡಿದಾಗ ಇಷ್ಟಾರ್ಥ ಸಿದ್ಧಿಯನ್ನು ಕೊಡ್ತಾನೆ. ಹಾಗೆ ನಾವು ನೈವೇದ್ಯ ಮಾಡುವಾಗ ಪ್ರತಿ ಬಾರಿ ಮೋದಕ, ಹಾಗೆಯೇ ದಾಳಿಂಬಿ ಅಥವಾ ದಾಳಿಂಬೆ ರಸವನ್ನು, ಯಾಕೆ ದಾಳಿಂಬೆ ಸಹ ಕೆಂಪಾಗಿರುವಂಥದ್ದು, ಮಾಡೋದ್ರಿಂದ ನಮಗೆ ಮತ್ತಷ್ಟು ಫಲ. ಗರಿಕೆಯ ರಸ, ಬೆಲ್ಲ, ಹೀಗೆ ನಾವು ನೈವೇದ್ಯಕ್ಕೆ ಇಟ್ಟಾಗ ಮನ ಸಂಕಲ್ಪಗಳು ಈಡೇರುವಂಥದ್ದು, ಇದರಿಂದ ಇಷ್ಟಾರ್ಥ ಸಿದ್ಧಿಗಳು ಆಗುವಂಥದ್ದು. ಖಂಡಿತ ಮಾಡಿ. ಹಾಗೆ ಗಣಪತಿಯ ಅಷ್ಟೋತ್ತರ, ಗಣಪತಿ ಗಾಯತ್ರಿ ಮಂತ್ರ, ಹಾಗೆ ಗಣಪತಿ ಅಷ್ಟಕಂ, ಅಥರ್ವಶೇಷ ಮಂತ್ರದಿಂದ ಪೂಜೆ ಮಾಡಿದೆ ಆದಲ್ಲಿ ಖಂಡಿತ ನಮ್ಮ ಗಣಪತಿ ಒಲಿದು ಇಷ್ಟಾರ್ಥ ಸಿದ್ಧಿಯನ್ನು ನಮಗೆ ಖಂಡಿತ ಮಾಡಿಕೊಡ್ತಾನೆ. ಆತ್ಮವೀಕ್ಷಕರೇ, ಈ ರೀತಿಯಾಗಿ ಮಂಗಳವಾರ ಚೌತಿಯ ದಿವಸ ಖಂಡಿತ ಗಣಪತಿಯ ಪೂಜೆಯನ್ನು ಮಾಡಿ ತಮ್ಮ ಮನ ಅಭಿಲಾಷ ಇಷ್ಟಾರ್ಥಗಳು ಏನೇನಿದೆಯೋ ಅದೆಲ್ಲವನ್ನು ನಿರ್ವಿಘ್ನವಾಗಿ ಮಾಡಿಕೊಟ್ಟು ತಮ್ಮ ಕಾರ್ಯಸಿದ್ಧಿಯನ್ನು ಖಂಡಿತ ಮಾಡಿಕೊಡ್ತಾನೆ. ಮೇಷರಾಶಿ ಕಡೆ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ರಾಶಿಯ ಅಧಿಪತಿ ಕುಜ ನೀಚ ಕಟಕ ರಾಶಿಯಲ್ಲಿ ಅಂದಾಗ ಏನಾಯಿತು? ಈ ಬಾರಿ ಬಂದಿರುವಂಥ ಮಂಗಳವಾರ ಚೌತಿ ಸರ್ವವನ್ನು ದೋಷವನ್ನು ನಿವಾರಣೆಯನ್ನು ಮಾಡ್ತಾನೆ. ಆದ ಕಾರಣ ಕುಟುಂಬ ಸಮೇತವಾಗಿ ಗಣಪತಿಯ ದರ್ಶನವನ್ನು ತಾವು ಮಾಡಬೇಕಾಗುತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿಯಾಗಲು, ಮನಃಶಾಂತಿಯನ್ನು ಪಡೆಯಲು, ಇಷ್ಟಾರ್ಥ ಸಿದ್ಧಿಗಾಗಿ ನೀವು ದರ್ಶನವನ್ನು ಮಾಡಬೇಕು. ಹಾಗೆ ಗಣಪತಿಗೆ ಕುಟುಂಬ ಸಮೇತವಾಗಿ 1/4 kg ತೊಗರಿ ಬೇಳೆಯನ್ನು ನೀವು ದಾನ ಮಾಡಬೇಕಾಗತ್ತೆ. ಹಾಗೆ ಕುಟುಂಬ ಸಮೇತವಾಗಿ ಆದಷ್ಟು ಪ್ರಯತ್ನ ಪಡಿ ಚೌತಿಯ ಪೂಜೆಗೆ ಭಾಗವಹಿಸಲು. ಉಪವಾಸ ಮಾಡಲು ಸಾಧ್ಯವಿದ್ದರೆ ಖಂಡಿತ ಮಾಡ್ಬೋದು. ಆರೋಗ್ಯ ನಿಮಿತ್ತ ತೊಂದರೆ ಇದ್ದರೆ, ಆಗದಿದ್ದ ಪಕ್ಷದಲ್ಲಿ ನೀವು ಗಣಪತಿಯ ದರ್ಶನವನ್ನು ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿ ಆಗುವಂತಹದ್ದು. ಹಾಗೆ ಮೋದಕವನ್ನು ನೈವೇದ್ಯವನ್ನು ಮಾಡಿಸಿ ನಂತರ ಭಕ್ತಾದಿಗಳಿಗೆ ಹಂಚುವಂಥದ್ದು
ಮನಸ್ಸಲ್ಲಿ ಏನೇನಿದೆಯೋ ಆ ಎಲ್ಲ ಈಡೇರಿಕೆಗಳು, ಸ್ಥಾನಮಾನಗಳು, ಗೌರವಗಳು ಎಲ್ಲವೂ ದೊರೆಯುವಂಥದ್ದು. ಹಾಗೆ ಗಣಪತಿ ಹೋಮ ಮಾಡಲು ಸಹ ಶುಭದಾಯಕ. ಮೋದಕದಿಂದ, ಅಥರ್ವಶೇಷದಿಂದ ಗಣಪತಿ ಹೋಮ ಮಾಡಿಕೊಂಡ್ರು ನಿಮಗೆ ಏನಾದರೂ ಅಡೆತಡೆಗಳಿದ್ದರೆ ಖಂಡಿತ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿ. ವರ್ಷಕ್ಕೆ ಒಮ್ಮೆ ಬರುತ್ತಾ ಈ ಮಂಗಳವಾರ ಚೌತಿಯನ್ನು ತಪ್ಪದೆ ಕುಟುಂಬ ಸಮೇತವಾಗಿ ಆರಾಧನೆಯಿಂದ ಮಾಡಿ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆಯುವಂತಹ ವಾರವಾಗಿದೆ. ರಾಶಿಗಳ ಒಳ ಬನ್ನಿ. ವೃಷಭ ರಾಶಿಯವರಿಗೆ ವಾರ ಭವಿಷ್ಯದಲ್ಲಿ ಚಂದ್ರನ ನೋಡಿ, ಚೌತಿಯ ದಿವಸ ಚಂದ್ರನ ನೋಡಿ ಅಂತ ನಾವು ಹೇಳ್ತೀವಿ. ಅದೇ ವಿನಾಯಕ ಚತುರ್ಥಿಯ ದಿವಸ ಚಂದ್ರನ ನೋಡಬೇಡಿ ಅಂತ ಹೇಳ್ತೀವಿ. ಇದರ ಮೂಲ ಉದ್ದೇಶ ಒಂದು ವಿಜಯದ ಸಂಕೇತ, ಮತ್ತೊಂದು ಕಡೆ ಒಂದು ಅಪಮಾನ ಅಥವಾ ಯಾವುದೋ ಒಂದು ಕೆಟ್ಟದಾಗಿ ಜೀವನದಲ್ಲಿ ಏನಾದರೂ ಒಂದು ಸಂಭವಿಸಬಿಡ್ಬೋದು, ಯಾವುದೋ ವಿಚಾರಕ್ಕೆ ಸಿಲುಕಿ ಅವಮಾನ ಆಗ್ಬೋದು, ತೊಂದರೆ ಆಗ್ಬೋದು ಅನ್ನೋ ವಿಚಾರಕ್ಕೆ ನಾವು ಚಂದ್ರನ ಎರಡು ರೂಪದಲ್ಲಿ ನಾವು ಪೂಜಿಸ್ತೀವಿ. ಚೌತಿ ದಿವಸ ದರ್ಶನ ಮಾಡ್ತೀವಿ, ವಿನಾಯಕ ಚತುರ್ಥಿ ದಿವಸ ಮನೆಯೊಳಗೆ ಇರುವಂಥದ್ದು. ದೋಷಾರೋಪಗಳು ಬಂದ್ಬಿಡುತ್ತೆ, ತೊಂದರೆಗಳಾಗ್ಬಿಡುತ್ತೆ ಅಂತ ಉದ್ದೇಶಕ್ಕಾಗಿ. ಆದ್ದರಿಂದ ಈ ವಾರದ ಒಂದು ವಿಶೇಷ ವರ್ಷಕ್ಕೆ ಬರುವಂತಹ ಚೌತಿಯಂದು ತಾವು ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡುವಂಥದ್ದು, ಕೆಂಪು ಹೂವಿನಿಂದ ಪೂಜಿಸುವಂಥದ್ದು, ಅಥವಾ ದೇವಾಲಯಕ್ಕೆ ತಾವು ಸ್ವಾಮಿಯವರಿಗೆ, ಗಣಪತಿಯವರಿಗೆ ನೀವು ಕುಂಕುಮದ ಅಲಂಕಾರ ಅಥವಾ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಸುವಂಥದ್ದು. ಹಾಗೆ ತಾವು ದರ್ಶನ ಮಾಡುವಾಗ ಕೆಂಪು ವಸ್ತ್ರವನ್ನು ತಾವು ಧಾರಣೆ ಮಾಡಿ ಹೋಗುವುದರಿಂದಲೂ ಶುಭದಾಯಕ ಆಗುತ್ತೆ. ಹಾಗೆ ಕೆಂಪು ಹವಳವನ್ನು ಗಣಪತಿಯ ಈ ಒಂದು ಚೌತಿ ದಿವಸ ಧಾರಣೆ ಮಾಡುವುದರಿಂದಲೂ ಶುಭದಾಯಕ ಉಂಟಾಗುವಂಥದ್ದು. ಆದ್ದರಿಂದ ಈ ಬಾರಿ ತಾವು ಗಣಪತಿಯನ್ನು ಕೆಂಪು ಹೂಗಳಿಂದ, ಕುಂಕುಮ ಅಲಂಕಾರದಿಂದ ವಿಶೇಷವಾಗಿ ಮಾಡಿ ಶುಭ ಫಲಗಳನ್ನು ಪಡಿತೀರ. ಹಾಗೆ ದಾಳಂಬಿಯ ನೈವೇದ್ಯ, ಕೆಂಪು ದಾಳಂಬಿಯ ನೈವೇದ್ಯವನ್ನು ಮಾಡಿ ಶುಭದಾಯಕ, ಅಥವಾ ಕೆಂಪು ದಾಳಂಬಿಯ ರಸವನ್ನು, ಜ್ಯೂಸ್ ಅಂತ ಹೇಳಿದ ರಸವನ್ನು ಹೆಚ್ಚಾಗಿ ಮಾಡಿಸಿ ನೈವೇದ್ಯ ಮಾಡಿಸಿ ನಂತರ ಭಕ್ತಾದಿಗಳಿಗೆ ಹಂಚಿ ಇದರಿಂದ ಮನ ಕೋರಿಕೆಗಳು ಏನೇನಿದೆಯೋ ಅದೆಲ್ಲವೂ ಖಂಡಿತ ನೆರವೇರುವಂತಹ ತಮಗೆ ವಾರವಾಗಿದೆ ಅಂತ ಹೇಳ್ಬೋದು. ಹಾಗೆ ಮಿತ್ರರಾಶಿಗೆ ಈ ವಾರ ನೋಡುವಾಗ ವಾರ ಭವಿಷ್ಯ ಹೇಗಿದೆ ಅಂತ ನೋಡುವಾಗ ಧನಪ್ರಾಪ್ತಿಗೆ ಅಥವಾ ಹಣಕಾಸು ನಮ್ಗೇನೇ ಮಾಡಿದ್ರು ಬರ್ತಾ ಇಲ್ಲ, ಒಂದು ಹಣದ ಸಮಸ್ಯೆ ಇದೆ, ಗಣಪತಿಯ ಅಂಶಕ್ಕೆ ತಾವು ಇಷ್ಟಾರ್ಥ ಸಿದ್ಧಿಗಾಗಿ ಏನು ಮಾಡಬೇಕು ಅಂದಾಗ ಗಣಪತಿಯ ದೇವಸ್ಥಾನದಲ್ಲಿ ತಾವು ಅಭಿಷೇಕಕ್ಕೆ, ಗಣಪತಿಯ ದೇವಸ್ಥಾನದಲ್ಲಿ ತಾವು ಅಭಿಷೇಕಕ್ಕೆ ರೋಸ್ ವಾಟರ್ ಅಂತ ಬರುತ್ತೆ, ಅದನ್ನು ತಾವು ಹೆಚ್ಚಾಗಿ ಕೊಟ್ಟು ಅಭಿಷೇಕವನ್ನು ಮಾಡಿಸುವಂಥದ್ದು, ಹಾಗೆ ನೋಡುವಂಥದ್ದು. ಈ ರೀತಿ ಮಾಡೋದ್ರಿಂದ ತಮಗೆ ಆರ್ಥಿಕತೆ, ವ್ಯಾಪಾರ, ವಹಿವಾಟು, ಆರ್ಥಿಕ ಸಮಸ್ಯೆಗಳು ಎಲ್ಲವೂ ದೂರವಾಗಿ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಆದ್ದರಿಂದ ಈ ವಾರ ಪ್ಯೂರ್ ರೋಸ್ ವಾಟರ್ನಲ್ಲಿ ಅಭಿಷೇಕವನ್ನು ಮಾಡಿಸುವಂಥದ್ದು. ಇದರಿಂದ ತಮ್ಮ ಹಣದ ವಿಚಾರ ಖಂಡಿತ ಇದರಿಂದ ಒಳ್ಳೆಯ ಬದಲಾವಣೆ ಹಾಗೂ ಮುಂದಿನ ದಿನಗಳಲ್ಲಿ ಲಾಭದಾಯಕ ಉಂಟಾಗುವಂಥದ್ದು. ಆದ್ದರಿಂದ ರೋಸ್ ವಾಟರ್ನಿಂದ ಅಭಿಷೇಕವನ್ನು ಮಾಡಿಸಿ ಸ್ವಾಮಿಯವರಿಗೆ ಇಷ್ಟಾರ್ಥ ಸಿದ್ಧಿಗಳು ತಮಗೆ ಖಂಡಿತ ಈ ವಾರ ನಡೆಯುವಂಥದ್ದು. ಈಗ ಕಟಕ ರಾಶಿ ಕಡೆ ಕೂಡ ಬನ್ನಿ. ಕಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ತಮ್ಮ ಮನ ಸಂಕಲ್ಪ ಇಷ್ಟಾರ್ಥ ಸಿದ್ಧಿಗಾಗಿ 21 ಲೀಟರ್ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ಖಂಡಿತ ತಮ್ಮ ಮನ ಕೋರಿಕೆಗಳು ಏನೇನಿದೆಯೋ ಅದೆಲ್ಲವೂ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಹಾಗೆ ಕತ್ತಿನಲ್ಲೂ ಸಹ ಅಂದೇ ಬೆಳ್ಳಿಯಲ್ಲಿ ಮಾಡಿಸಿದಂತಹ ಗಣಪತಿಯ ಡಾಲರನ್ನು ಧಾರಣೆ ಮಾಡೋದರಿಂದ ವ್ಯಾಪಾರ, ವಹಿವಾಟು, ಮದುವೆ, ಸಂತಾನ, ಆರೋಗ್ಯ ಸಮಸ್ಯೆ, ಆಗಿಂದಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ತೊಂದರೆಗಳಾಗ್ತಾ ಇದೆ,
ವಿವಿಧ ರೂಪದಲ್ಲಿ ಕೈ ಮುತ್ತದ್ದು ಬಾಯಿಗೆ ಬಂದಿಲ್ಲ ಅನ್ನುವಂಥದ್ದು ಎಲ್ಲವೂ ದೂರವಾಗುವಂಥದ್ದು. ಆದ್ದರಿಂದ ಗಣಪತಿಗೆ 21 ಲೀಟರ್ ಹಾಲಿನಿಂದ ಅಭಿಷೇಕ, ಹಾಗೆ ಕತ್ತಿನಲ್ಲಿ ನೀವು ಗಣಪತಿಯ ಬೆಳ್ಳಿಯ ಗಣಪತಿಯ ಡಾಲರ್ ಧಾರಣೆ ಮಾಡಿ ಖಂಡಿತ ಒಳ್ಳೆಯ ಶುಭ ಫಲಗಳನ್ನು ಈ ವಾರ ಖಂಡಿತ ಪಡಿತೀರ. ಸಿಂಹರಾಶಿ ಕಡೆ ಕೂಡ ಬನ್ನಿ. ಸಿಂಹರಾಶಿಯವರಿಗೆ ಈ ವಾರ ನೋಡುವಾಗ ಗಣಪತಿಯ ಈ ಚೌತಿಯ ಆರಾಧನೆಯಿಂದ ಒಂದು ಸುಖ ಸಮೃದ್ಧಿಯನ್ನು ಪಡೆಯುವಂಥದ್ದು, ಕೋರ್ಟ್ ವಿಚಾರ, ನ್ಯಾಯಾಲಯ, ಬೇಡದ ವಿಚಾರಗಳಲ್ಲಿ ಸಿಲುಕಿದ್ದರೆ ಖಂಡಿತ ಹೊರಬರಲು ಈ ಬಾರಿ ಗಣಪತಿಯ ಪೂಜೆಯನ್ನು ಖಂಡಿತ ಮಾಡುವಂಥದ್ದು. ಹಾಗೆ ಎಲ್ಲ ವಿಚಾರಗಳಲ್ಲೂ ಜಯ ಸಾಧಿಸಲು, ಉದ್ಯೋಗ ಪ್ರಾಪ್ತಿ, ಹಾಗೆ ನಾನಾ ವಿಚಾರದ ಸಂಕಲ್ಪಗಳು ಏನೇನಿದೆಯೋ ಅದನ್ನು ಪಡ್ಕೊಳ್ಳಲು ಒಂದು ಒಳ್ಳೆಯ ಸಮಯ ಆಗಿದೆ. ಆದ್ದರಿಂದ ಈ ವಾರ ತಾವು ಗಣಪತಿಯನ್ನು ತಾವು ಮನೆಯ ಹತ್ತಿರ ಇರುವಂಥ 8 ಗಣಪತಿಯ ದರ್ಶನ, ಅಷ್ಟ ಸಿದ್ಧಿಗಾಗಿ ಅಷ್ಟಗಣಪತಿಯ ದರ್ಶನವನ್ನು ತಾವು ಮಾಡಿ, ಏಕಕಾಲದಲ್ಲೇ ಮಾಡಬೇಕು, ಸಂಜೆಯಲ್ಲೇ ಮಾಡಬೇಕು. ಆ 8 ಗಣಪತಿಯ ದರ್ಶನದಿಂದ ತಮಗೆ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ನಡೆಯುವಂಥದ್ದು. ಆದ್ದರಿಂದ 8 ಗಣಪತಿಯ ದರ್ಶನವನ್ನು ಮಾಡಿ ತಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿದೆಯೋ ಅದನ್ನು ಹೇಳುವಂಥದ್ದು. ಈ ರೀತಿ ಮಾಡೋದರಿಂದ ಅಷ್ಟ ಸಿದ್ಧಿಯೊಂದಿಗೆ ಅಷ್ಟ ದಿಕ್ಕು ಅಂತ ನಾವು ಹೇಳ್ತೀವೋ ಎಲ್ಲದರಲ್ಲೂ ವಿಜಯ ಆಗುತ್ತೆ, ಅಡೆತಡೆಗಳೆಲ್ಲವೂ ದೂರ ಆಗುತ್ತೆ. ತಮ್ಮ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲವೂ ಖಂಡಿತ ಈಡೇರುವಂತಹ ವಾರವಾಗಿದೆ. ರಾಶಿ ಕಡೆಗೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಈ ವಾರ ನೋಡುವಾಗ ಕೆಲವೊಂದು ವಿಚಾರದಲ್ಲಿ ಮೋಕ್ಷಕ್ಕಾಗಿ ಇದು ಪಡೆಯಲೇಬೇಕು, ಇದು ಆಗಲೇಬೇಕು, ಉದ್ದೇಶಪೂರ್ವಕವಾಗಿ ಯಾರ ಮನಸ್ಸಲ್ಲಿದೆಯೋ ಅದೆಲ್ಲವೂ ಖಂಡಿತ ನೆರವೇರುವಂತಹ ವಾರವಾಗಿದೆ. ಅನುಕೂಲವಿದ್ದರೆ ಕುಟುಂಬ ಸಮೇತವಾಗಿ ಒಂದು ಗಣಪತಿಯ ಹೋಮವನ್ನು ಮಾಡಿಕೊಡಿ. ಯಾಕೆಂದರೆ ವರ್ಷಕ್ಕೊಮ್ಮೆ ಬರುವಂಥದ್ದು. ಆಗಿನ ರಾಶಿಯಲ್ಲೇ ಕೇತು ಇದೆ. ಕೇತು ಗಣಪತಿಗೆ ಅಂಶಕ್ಕೆ ಬರ್ತಾನೆ, ಎಲ್ಲ ವಿಚಾರಗಳಲ್ಲಿ ಜಯವನ್ನು ಕೊಡ್ತಾನೆ. ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಆದ್ದರಿಂದ ಅನುಕೂಲವಿದ್ದರೆ ಗಣಪತಿ ಹೋಮವನ್ನು ಮಾಡಿಕೊಳ್ಳಿ. ಹಾಗೆ ಹುರುಳಿಯ ಉಸ್ಲಿಯನ್ನು ನೈವೇದ್ಯ ಮಾಡಿದ್ರೆ ಮತ್ತಷ್ಟು ಫಲ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಹುರುಳಿಯ ಉಸುಲಿಯನ್ನು ಮಾಡಿಸಿ ಭಕ್ತಾದಿಗಳಿಗೆ ಹಂಚುವಂಥದ್ದು ಅಥವಾ ಕುಟುಂಬ ಸಮೇತವಾಗಿ ಯಥಾಶಕ್ತಿ ಪೂಜೆ ಮಾಡಿಸಿ ಹುರುಳಿಯ ನೈವೇದ್ಯವನ್ನು ಮಾಡಿಸಿ ಪ್ರಸಾದ ರೂಪದಲ್ಲಿ ತಾವು ಪಡ್ಕೊಳ್ಬೋದು. ಇದರಿಂದ ತಮ್ಮ ಮನ ಕೋರಿಕೆಗಳು ಏನೇನಿದೆಯೋ ಅದೆಲ್ಲವೂ ಖಂಡಿತ ಈಡೇರುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಒಳ್ಳೆಯ ಶುಭ ಫಲಗಳನ್ನು ಪಡಿತೀರ. ಖಂಡಿತ ಈ ರೀತಿಯಾಗಿ ಆರಾಧನೆ ಮಾಡಿ ಇಷ್ಟಾರ್ಥ ಸಿದ್ಧಿ ಉಂಟಾಗಲಿದೆ. ತುಲಾರಾಶಿ ಕಡೆ ಕೂಡ ಬನ್ನಿ. ತುಲಾರಾಶಿಯವರಿಗೆ ಗುರುಬಲದ ಒಂದು ಕಡಿಮೆ, ಜೊತೆಗೆ ಇಷ್ಟಾರ್ಥ ಕಾರ್ಯ ಸಿದ್ಧಿಗಾಗಿ ಈ ಮಂಗಳವಾರ ಬರ್ತಕ್ಕಂತಹ ಒಂದು ಚೌತಿ ತುಂಬ ಬಲವಾಗಿರುವಂಥದ್ದು, ಗುರುಮಂಗಳ ಯೋಗವನ್ನು ಪಡೆಯುವಂತಹ ವಾರ. ಆದ್ದರಿಂದ ತಮ್ಮ ಮನಸ್ಸಲ್ಲಿ ಕೋರಿಕೆಗಳು, ವಿವಾಹದಿಂದ ಹಿಡಿದು ಸಂತಾನದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಏನು ಯಾವುದು ಕೆಲಸ ನಡೀತಾ ಇಲ್ಲ, ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ, ವಿವಿಧ ರೂಪದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಾಲ್ತಾ ಇಲ್ಲ, ವಿವಿಧ ವಿಚಾರಗಳಲ್ಲಿ ಏನು ಮನಸ್ಸಲ್ಲಿ ಇದೆಯೋ ಅದೆಲ್ಲವನ್ನು ಈಡೇರಿಸಿಕೊಡಲು ಕಾಬೂಲ್ ಕಡಲೆ ನೈವೇದ್ಯವನ್ನು ಗಣಪತಿ ಪೂಜೆಯಲ್ಲಿ ತಾವು ಮಾಡುವಂತಹದ್ದು, ಅಥವಾ ದೇವಾಲಯದಲ್ಲೂ ಸಹ ತಾವು ಕಾಬೂಲ್ ಕಡ್ಲೆ ನೈವೇದ್ಯವನ್ನು ಮಾಡಿಸಿ ನಂತರ ಭಕ್ತಾದಿಗಳಿಗೆ ಹಂಚುವಂಥದ್ದು. ಹೀಗೆ ಮಾಡೋದರಿಂದ ಯಾರಿಗೆ ತುಲಾರಾಶಿಯವರಿಗೆ ಗುರುಬಲ ಇಲ್ಲ ಅವರು ಈ ರೀತಿ ಮಾಡಿ ತಾವೇ ಪ್ರಸಾದ ರೂಪದಲ್ಲಿ ಹಂಚಿದ್ರೆ ಮತ್ತಷ್ಟು ಫಲ ಸಿಗುವಂಥದ್ದು. ಆದ್ದರಿಂದ ತಮ್ಮ ಮನ ಕೋರಿಕೆಗಳು ಎಲ್ಲ ರೀತಿಯಲ್ಲೂ ಈಡೇರಲು ಗುರುಬಲಕ್ಕಾಗಿ ಕಾಬೂಲ್ ಕಡ್ಲೆ ನೈವೇದ್ಯವನ್ನು ಮಾಡಿ ಮನೆಯಲ್ಲೂ ಮಾಡ್ಬೋದು, ಅನುಕೂಲವಿದೆ ದೇವಾಲಯ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸಿ ಭಕ್ತಾದಿಗಳಿಗೆ ಹಂಚಿ ಖಂಡಿತ ತಮಗೆ ಎಲ್ಲ ರೀತಿಯ ಇಷ್ಟಾರ್ಥ ಸಿದ್ಧಿಯಾಗುವಂತಹ ವಾರವಾಗಿದೆ. ಈಗ ವೃಶ್ಚಿಕ ರಾಶಿ ಕಡೆ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯಾಗಲು, ಭಾಗ್ಯದ ಬಾಗಿಲು ತೆರೆಯಲು ಈ ವಾರ ಬಂದಿರತಕ್ಕಂತಹ ಚೌತಿಯ ದಿವಸ ತಾವು ಗಣಪತಿಯ ಆರಾಧನೆಯನ್ನು
ಕುಟುಂಬ ಸಮೇತವಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳಲು ತಾವು ಗಣಪತಿಯ ಪೂಜೆಯನ್ನು ಖಂಡಿತ ಮಾಡಿ. ಯಾಕಂದರೆ ಭಾಗ್ಯೋದಯದಲ್ಲೇ ನಿಮಗೆ ಕುಜನ ಭಾವ ಇರೋದರಿಂದ ಖಂಡಿತ ಆಸ್ತಿಗಳ ವಿಚಾರ, ಪಿತೃಗಳ ಆಸ್ತಿ ಅಥವಾ ಕೋರ್ಟು ಕಚೇರಿಯಲ್ಲಿ ಇದ್ದರೆ, ಅಥವಾ ಯಾರೋ ಜಾಗ ಜಮೀನು ಯಾವುದೋ ರೂಪದಲ್ಲಿ, ಮನೆ ಆಭರಣ ಹಣ ಯಾವುದೋ ರೂಪದಲ್ಲಿ ಹೊರಟೋಗಿದ್ರೆ, ಸಾಲ ಬಾಧೆಯಲ್ಲಿ ಈಸ್ಕೊಂಡ್ರು ಯಾರೂ ಕೊಡ್ತಾ ಇಲ್ಲ, ಹಾಗೆ ನಾವು ಋಣಮುಕ್ತರಾಗ್ತಾ ಇಲ್ಲ, ಇನ್ನೊಬ್ಬರು ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಹೀಗೆ ಅನೇಕ ರೂಪದಲ್ಲಿ ಯಾರಿದ್ದೀರೋ ಅವ್ರಿಗೆಲ್ಲರಿಗೂ ಪರಿವರ್ತನೆ ಕೊಡುವಂಥದ್ದು. ಆದ್ದರಿಂದ ಗಣಪತಿಯ ಒಂದು ಆರಾಧನೆಯನ್ನು ಮನಸಂಕಲ್ಪದಲ್ಲಿ ಖಂಡಿತ ಮಾಡಿ ಇಷ್ಟಾರ್ಥ ಸಿದ್ಧಿ ಖಂಡಿತ ಪಡಿತೀರ. ಹಾಗೆ ಸ್ವಾಮಿಯವರಿಗೆ ಕೆಂಪು ವಸ್ತ್ರದ ಒಂದು ಅಲಂಕಾರವನ್ನು, ವಸ್ತ್ರವನ್ನು ಕೊಡಿ. ಹಾಗೆ ಅಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಇರಬಹುದು ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರಿಗೆ ಕೆಂಪು ವಸ್ತ್ರವನ್ನು ಧಾರಣೆಯನ್ನು ಮಾಡಿಸಿ, ಅಥವಾ ಪೂಜೆ ಮಾಡುವಾಗ ತಾವು ಮೊದಲೇ ಕೊಟ್ಬಿಟ್ರೆ ಆ ಕೆಂಪು ವಸ್ತ್ರ ಧಾರಣೆ ಮಾಡಿ ಪೂಜೆ ಮಾಡಿದ್ರೆ ಖಂಡಿತ ತಮ್ಮ ಮನ ಸಿದ್ಧಿಗಳು ಏನೇನಿದೆಯೋ ಅದೆಲ್ಲವೂ ಈಡೇರುವಂಥದ್ದು, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಖಂಡಿತ ತಾವು ಕೆಂಪು ವಸ್ತ್ರದಿಂದ ಮತ್ತಷ್ಟು ಲಾಭವನ್ನು ಪಡ್ಕೋತೀರ, ಇಷ್ಟಾರ್ಥ ಸಿದ್ಧಿಯನ್ನು ಪಡಿತೀರ, ತಮಗೆ ಭಾಗ್ಯೋದಯ ಉಂಟಾಗುವಂತಹ ವಾರವಾಗಿದೆ. ರಾಶಿ ಕಡವಣ ಬನ್ನಿ. ಧನುಷು ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಕುಜ. ಮಂಗಳವಾರ ಬರ್ತಕ್ಕಂಥ ಈ ಚೌತಿಯಲ್ಲಿ ಕುಜನ ಪಾತ್ರ ತುಂಬ ಇದೆ. ಕುಜ ಇರುವಂಥದ್ದು ಜಲ ರಾಶಿಯಲ್ಲಿ, ಕಟಕ ರಾಶಿಯಲ್ಲಿ. ಆದ್ದರಿಂದ 21 ಎಳನೀರಿನಿಂದ ಮನಸ್ಸಿನಲ್ಲಿ ಏನೇನು ಸಂಕಲ್ಪ ಆಗಬೇಕು, ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿ ನೋಡುವುದರಿಂದ ತಮಗೆ ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ಆಗುವಂಥದ್ದು. ಆದರೆ ಧನುಸು ರಾಶಿಯವರು ಎಳೆನೀರಿನ ಅಭಿಷೇಕವನ್ನು ಮಾಡಿಸಿ ಅಥವಾ ಯಥಾಶಕ್ತಿ ಎರಡಾದರೂ ಕೊಟ್ಟು ನೀವು ಅಭಿಷೇಕವನ್ನು ಮಾಡಿಸಿ ನೋಡಬೇಕು. ಅದರಿಂದ ತಮಗೆ ಎಲ್ಲ ರೀತಿಯ ಕಾರ್ಯಸಿದ್ಧಿ ಆಗುವಂಥದ್ದು. ಅದರಿಂದ ಎಳೆನೀರಿನ ಅಭಿಷೇಕದಿಂದ ಖಂಡಿತ ತಮ್ಮ ಮನಸ್ಸಲ್ಲಿ ಏನು ನಿಂತಿದೆಯೋ ಕೆಲಸ ಕಾರ್ಯಗಳು ಅಥವಾ ಯಾವುದು ಆಗ್ತಾ ಇಲ್ಲ ಅನ್ನೋ ವಿವಿಧ ರೀತಿಯಲ್ಲಿ ಏನೇನಿದೆಯೋ ಅದೆಲ್ಲವೂ ಸಂಪೂರ್ಣವಾಗಿ ಫಲಿಸುವಂತಹ ವಾರವಾಗಿದೆ. ಎಳೆನೀರ ಅಭಿಷೇಕದಿಂದ ಖಂಡಿತ ಈ ವಾರ ನಿಮಗೆ ಒಳ್ಳೆಯ ಫಲಗಳನ್ನು ಪಡೆಯುವಂತಹ ವಾರವಾಗಿದೆ. ಮಕರ ರಾಶಿ ಕಡೆ ಹೋಗೋಣ ಬನ್ನಿ. ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ಸರ್ವ ಕಾರ್ಯಸಿದ್ಧಿಗಾಗಿ, ಸ್ಥಾನಮಾನಕ್ಕಾಗಿ, ಉನ್ನತ ಮಟ್ಟಕ್ಕೆ ಹೋಗಬೇಕು, ಇಂಥದ್ದಾಗಲೇಬೇಕು, ವಿದ್ಯಾಭ್ಯಾಸದಿಂದ ಹಿಡಿದು ವಿದೇಶ ಪ್ರಯಾಣದವರೆಗೂ ಪ್ರತಿಯೊಂದು ಆಕಾಂಕ್ಷೆ ವಿವಾಹದಲ್ಲೂ ಏನು ಇಟ್ಕೊಂಡಿದ್ರೋ ಅದು ನೆರವೇರಲು ಈ ಮಂಗಳವಾರ ತಮಗೆ ಒಂದು ಫಲದಾಯಕವಾದಂತಹ ವಾರವಾಗಿದೆ. ಅಂದು ತಾವು ಮನೆಯಲ್ಲಿ ಗಣಪತಿಯ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುವಂಥದ್ದು. ಹಾಗೆ ಕೆಂಪು ಹೂವಿನಿಂದ ತಾವು ಗಣಪತಿ ಅಷ್ಟೋತ್ತರವನ್ನು ಪಡಿಸುವಂಥದ್ದು. ಕೆಂಪು ಹೂವಿನಿಂದ ಮಾಡಿದಂಥ ಅಷ್ಟೋತ್ತರ ತಮಗೆ ಹೆಚ್ಚಿನ ಫಲವನ್ನು ಕೊಡುವಂಥದ್ದು. ಹಾಗೆ ಅಲಂಕಾರಕ್ಕೂ ಸಹ ತಾವು ಗಣಪತಿಯ ದೇವಾಲಯಕ್ಕೆ ಕೆಂಪು ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಖಂಡಿತ ತಮಗೆ ಫಲಗಳು ಈಡೇರುವಂತಹ ವಾರವಾಗಿದೆ. ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲವೂ ಈ ವಾರ ಈಡೇರುತ್ತೆ. ಕೆಂಪು ಹೂವಿನಿಂದ ಅರ್ಚನೆ ಪೂಜನೆಯನ್ನು ಮಾಡುವಂತಹದ್ದು ಖಂಡಿತ ಮಾಡಿ ಈ ವಾರ ನಿಮಗೆ ಶುಭದಾಯಕ ಉಂಟಾಗಲಿದೆ. ಈಗ ಕುಂಭರಾಶಿ ಕಡೆ ಹೊರ ಬನ್ನಿ. ಕುಂಭರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿಗಾಗಿ ಕಬ್ಬಿನ ರಸದಿಂದ ತಾವು ಖಂಡಿತ ಅಭಿಷೇಕವನ್ನು ಮಾಡಿಸಿ ತಮ್ಮ ಮನಸ್ಸಿನಲ್ಲಿ ಆರ್ಥಿಕವಾಗಿ, ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಯಶಸ್ವಿಯಾಗುವಂಥದ್ದು. ವಿಶೇಷವಾಗಿ ಬರುವಂತಹ ಈ ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಮಂಗಳವಾರ ಚೌತಿಯ ಫಲ ಖಂಡಿತ ಫಲ ಸಿಗುವಂಥದ್ದು. ಹಾಗೆ ಹೋಮ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಖಂಡಿತವಾಗಿ ಕಬ್ಬಿನ ಜಲ್ಲೆಯಿಂದ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅದರಿಂದ ಹೋಮ ಮಾಡಿಕೊಂಡ್ರು ಖಂಡಿತ ತಮ್ಮ ಮನೋ ಅಭಿಲಾಷೆಗಳು ಖಂಡಿತ ಈಡೇರುತ್ತೆ.
ಕಬ್ಬಿನ ರಸ ಅಭಿಷೇಕ ಮಾಡಿಸಿ, ಅಥವಾ ತಮ್ಮ ಮನೆಯಲ್ಲೇ ವಿಗ್ರಹವಿದ್ದರೂ ಖಂಡಿತ ಅಭಿಷೇಕವನ್ನು ಮಾಡಿ. ಇದರಿಂದ ಇಷ್ಟಾರ್ಥ ಸಿದ್ಧಿಯಾಗತ್ತೆ, ಮನಸಂಕಲ್ಪಗಳು ಈಡೇರುವಂತಹ ವಾರವಾಗಿದೆ. ರಾಶಿ ಕಡೆ ಹೋಗೋಣ ಬನ್ನಿ. ಮೀನರಾಶಿಯವರಿಗೆ ಈ ವಾರ ನೋಡುವಾಗ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. 5ನೇ ಮನೆಯಲ್ಲಿ ಕುಜನ ಅಂಶ, ಅಪೂರ್ವ ಪುಣ್ಯ ಫಲ ತಮಗೆ ದೊರಕಬೇಕು. ಆದ ಕಾರಣ 21 ಗರಿಕೆ ಹುಲ್ಲಿನ ಗಂಟು ಇಂಟು 21 ಗಣಪತಿಗೆ ನೀವು ಧಾರಣೆಯನ್ನ ಮಾಡಿ. ಯಾರಿಗೆ ಸಮಸ್ಯೆ ಇದೆಯೋ, ಯಾರಿಗೆ ಏನಾಗಬೇಕು ಅವರೇ ಕಟ್ಟಬೇಕು. ಕಟ್ಟೋದು ಯಾರೋ, ಧಾರಣೆ ಮಾಡೋದು ಯಾರೋ, ಆ ಥರ ಇರಬಾರ್ದು. ನೀವೇ ಆ ಗರಿಕೆಯನ್ನು ಕೇಳಬೇಕು, 21 ಗಂಟು ಮಾಡಬೇಕು. ಹಾಗೆ 21 ರೀತಿಯಲ್ಲೇ 21 ಗಂಟು ಮಾಡಿ, ಖಂಡಿತ ಮಾಡಿ, ಇಷ್ಟಕ್ಕೆ ಸಿದ್ಧಿಯಾಗತ್ತೆ. ಹಾಗೆ ಇನ್ನೂ ಹೆಚ್ಚಿನ ಫಲಗಳು ಬೇಕು, ಮನ ಸಂಕಲ್ಪ ಸಿದ್ಧಿ ಆಗಬೇಕು ಅಂದರೆ ತಾವು 21 ಗಂಟಿನ ಇಂಟು 108 ಗರಿಕೆ ಗಂಟಿನಿಂದ ಗಣಪತಿ ಹೋಮವನ್ನು ಮಾಡ್ಕೊಳ್ಳಿ. ಸರ್ವಥಾ ವಿಜಯೀ ಭವ ಅಂತ ಹೇಳ್ತೀರೋ, ಸರ್ವದಲ್ಲೂ ವಿಜಯ ಆಗ್ತೀರಾ. ಖಂಡಿತ ತಮ್ಮ ಮನಸ್ಸಲ್ಲಿ ಏನೇನಿದೆಯೋ, ಕೋರಿಕೆಗಳಿದೆಯೋ ಅದೆಲ್ಲವೂ ಈಡೇರುವಂತಹ ವಾರವಾಗಿದೆ. ನಿಮಗೆ ಅಕ್ಷಯ ಪಾತ್ರೆಯಾಗಿ ಪೂರ್ವ ಪುಣ್ಯಸ್ಥಾನದ ಫಲ ಸಂಪೂರ್ಣವಾಗಿ ದೊರೆಯುವುದು. ಯಾಕಂದರೆ ಪೂರ್ವ ಪುಣ್ಯಸ್ಥಾನ ಅತ್ಯಂತ ಪವರ್ ಹೌಸ್. 12 ಮನೆಗಳಲ್ಲಿ 5ನೇ ಮನೆ ತುಂಬ ಪ್ರಾಮುಖ್ಯತೆ, ದೇವಶಕ್ತಿ, ಪ್ರತಿಯೊಂದು ಪರಿವರ್ತನೆ ಕೊಡುವಂತಹ ಮನೆ. ಅದರಿಂದ ತಮಗೆ ಪರಿವರ್ತನೆ ಬೇಕಾಗಿದೆ. ಖಂಡಿತ ಶ್ರದ್ಧಾಭಕ್ತಿಯಿಂದ ಮಾಡಿ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಮುಗಿಯಿತು. ತಮ್ಮೆಲ್ಲರಿಗೂ ಕುಲದೇವತೆ, ಇಷ್ಟ ದೇವತೆ, ಗ್ರಾಮ ದೇವತೆ, ಹಾಗೆ ಮಂಗಳವಾರ ಬರತಕ್ಕಂಥ ವಿಶೇಷ ಗಣಪತಿ ಸಂಪೂರ್ಣ ಫಲವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇತರರಿಗೂ ಶೇರ್ ಮಾಡಿ. ಸದಾ ಪ್ರೀತಿ, ಪ್ರೋತ್ಸಾಹ, ನಿರೀಕ್ಷೆ ಇರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ನಾನು ನಿಮ್ಮ ಶ್ರೀ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.